ನಮಸ್ಕಾರ ಸ್ನೇಹಿತರೆ. ದೀಪು ಚಂದ್ರ ದಾಸ್‌ಗೆ ಬೆಂಕಿಯಲ್ಲಿ ಸುಟ್ಟಾಕ್ತಾರೆ. ಅವನಿಗೆ ಹೊಡೆದು, ಬಡ್ದು ಸುಟ್ಟಾಕ್ತಾರೆ. ಎಲ್ಲ ನೋಡಿದ್ದೀವಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಗಿದೆ ಅಂತ. ಬಟ್ ನನ್ನ ಕನ್ಸರ್ನ್ ಏನು ಅಂದರೆ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋಗಳು ನೋಡಿದೆ ಆಯಿತಾ. ಬೇರೆ ಧರ್ಮಗಳಲ್ಲಿ ಅಲ್ಲೆಲ್ಲೋ ಏನೋ ಆದರೆ ಇಲ್ಲಿ ಸ್ಟ್ರೈಕ್‌ಗಳಾಗಲಿ, ಇಲ್ಲಿ ದೊಡ್ಡ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಆಗಲಿ, ಸ್ಟೋರಿ ಹಾಕೊಳೋದು ಏನು ಕೇಳ್ತೀರಾ? ತಪ್ಪಂತ ನಾನು ಹೇಳಲ್ಲ. ಹ್ಯುಮ್ಯಾನಿಟಿ ಏನಾದ್ರು ಆದರೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಹಿಂದೂಗಳು ಅಂತ ಬಂದಾಗ ನೆಗ್ಲೆಕ್ಟ್ ಯಾಕೆ? ರಾಜಕಾರಣಿಗಳು ಆದ್ರೂ ಅಷ್ಟೇ, ಬರೀ ನಮ್ಮನ್ನ ವೋಟ್‌ಗಳಿಗೋಸ್ಕರ ಯೂಸ್ ಮಾಡ್ಕೊಂತಿದ್ದಾರೆ. ಆ್ಯಂಡ್ ಇನ್ ಸೋಷಿಯಲ್ ಮೀಡಿಯಾ ಆಗಲಿ, ಹೀರೋಸ್‌ಗಳಾಗಲಿ ಅವ್ರವ್ರ ಲೈಫಲ್ಲೇ ಬ್ಯುಸಿ ಆಗಿದ್ದಾರೆ. ಈ ನಾವು ಹಿಂದೂಗಳ ಆಶಯ ಅಂತ ಬಂದಾಗ ಯಾರು ಕೂಡ ಮಾತಾಡ್ತಿಲ್ಲ. ಇದ್ರ ಬಗ್ಗೆ ನನ್ನ ಪ್ರಕಾರ ಧ್ವನಿ ಎತ್ತಬೇಕಿತ್ತು, ಮಾತಾಡಬೇಕಿತ್ತು, ಇದ್ರ ಬಗ್ಗೆ ಖಂಡನೆ ವ್ಯಕ್ತಪಡಿಸಬೇಕಿತ್ತು. ತುಂಬ ಜನ ಕೇಳ್ಬೋದು, ನಿನಗೆ ಯಾಕೆ ಬೇಕು ಇದೆಲ್ಲ ಅಂತ. ಅಲ್ಲಿ ಸತ್ತಿರೋದು ನನ್ನ ಒಬ್ಬ ಹಿಂದೂ ಅಣ್ಣ. ದಯವಿಟ್ಟು ಹಿಂದೂಗಳ ಪರವಾಗಿ ಧ್ವನಿ ಎತ್ತಿ. ಒಳ್ಳೆಯದಾಗಲಿ ಎಲ್ಲರಿಗೂ.